ಅವರ ಈ ಯೋಜನೆಯಲ್ಲಿ ನಮ್ಮಲ್ಲಿ ಭಾಗವಹಿಸಿದ ಮುಖ್ಯಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನ ಗೌರವಿಸುತ್ತಿದ್ದಾರೆ. ಮಾನ್ಯ ಸಚಿವರು ಜಯಶಂಕರ್ ಪ್ರಸಾದ್ ಪ್ಯಾಲೇಸ್ ಮುಖ್ಯಾಧಿಕಾರಿಗಳು ಮತ್ತು ಶ್ರೀಧರ್ ನಾಯ್ಕ್ ಇವರನ್ನ ಅದನ್ನ ಏನೇ ಇನ್ವೆಸ್ಟ್ಗಳಿದ್ರೆ ಅದು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಸರಿಪಡಿಸತಕ್ಕ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಇನ್ನು ನಾನು ಜಾಸ್ತಿ ಭಾಷೆ ಮಾಡಕ್ಕೆ ಹೋಗೋದಿಲ್ಲ. ಇವತ್ತು ತಮ್ಮ ಆಹ್ವಾನಗಳನ್ನು ಸ್ವೀಕಾರ ಮಾಡೋಣ ಮತ್ತು ಏನು ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಅದಕ್ಕೆ ಸ್ಪಂದಿಸಿ ಸರಿಪಡಿಸತಕ್ಕಂಥದಕ್ಕೆ ನಾನು ಖಂಡಿತವಾಗಿ ಕ್ರಮ ತಗೊಳ್ತೀನಿ. ನಮ್ಮ ಅಧಿಕಾರಿಗಳು ಕೂಡ ಹೇಳ್ತೀನಿ. ಅದೇ ಸಂದರ್ಭದಲ್ಲಿ ಹೇಳಿ ಎಲ್ಲ ಎಲ್ಲ ನಮ್ಮ ಹಿರಿಯರಿಗೆ ಸಹೋದರರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಒಂದು ಯಾವುದೇ ಹಸ್ತಕ್ಷೇಪವನ್ನು ಮಾಡಬೇಕು, ಯಾವುದೇ ವರ್ಗಾವಣೆಗಳಿಗೆ ಕೈ ಹಾಕಬೇಕು. ಯಾವ ನಮ್ಮ ಸ್ಥಳೀಯ ನಾಯಕರುಗಳಿರ್ಬೋದು, ಸ್ಥಳೀಯ ಯಾರೇ ಇರ್ಬೋದು, ಪಕ್ಷ ಭೇದವನ್ನು ಮರೆತು ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾವು ಅವರನ್ನ ಶ್ಲಾಘನೆಯನ್ನು ಮಾಡಬೇಕು. ಯಾಕೆಂದರೆ ನಮಗಿಂತ ಒಂದು ಉಸ್ತುವಾರಿ ಸಚಿವರು ಸಿಕ್ಕಿದ್ದಾರೆ ಅಂದರೆ ನಮಗೆ ಒಂದು ಬಹಳ ಹೆಮ್ಮೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ನಾವು ಸರ್ಕಾರದ ಕಾರ್ಯಕ್ರಮನ ಜನರಿಗೆ ಮುಟ್ಟಿಸುವುದು ನಮ್ಮ ಕಾರ್ಯ, ನಮ್ಮ ಮುಖ್ಯ ಕಾರ್ಯ. ಯಾರೇ ಪ್ರತಿನಿಧಿಗಳಾಗಬೇಕು, ಅದು ಪಕ್ಷ ಇವತ್ತಿರ್ಬೋದು, ನಾಳೆ ಇರ್ಬೋದು ನಾವು. ಆದರೆ ನಮ್ಮ ಜನಪ್ರತಿನಿಧಿಗಳ ಏನಪ್ಪ ಒಂದು ಮುಖ್ಯ ನಮ್ಮ ಜವಾಬ್ದಾರಿ ಇರ್ತದೆ, ಜನರಿಗೆ ಬೇಕಾದಂಥ ಕಾರ್ಯಕ್ರಮಗಳು. ಇವತ್ತು ಹಸು ಮುಕ್ತ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರು ತಂದಿದ್ರು. ಅದಕ್ಕೆ ಹಿಂದೆ ಗರೀಬಿ ಹಟ್ಟುವ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರು. ಇದೆಲ್ಲ ನಮ್ಮ ಮುಖ್ಯ ಮೂಲ ಮಂತ್ರಗಳು. ಇವತ್ತು ಈ ಹಸು ಮುಕ್ತ ಒಂದು ಕಾರ್ಯಕ್ರಮ ಇಂದಿರಾ ಗಾಂಧಿಯ ತಂದೆಯವರು ಯಾರಿಗಪ್ಪ ಅಂತಂದ್ರೆ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ರಿಕ್ಷಾ ಚಾಲಕರಿಗೆ, ಯಾರೆಲ್ಲ ಬೆಳಗ್ಗೆ ತನ್ನ ಮನೆಯಲ್ಲಿ ಕೆಲಸವನ್ನು ಮಾಡಲಿಕ್ಕಾಗದೆ ಅವರು ಬರ್ತದೆ, ಅವರು ಹೊಸಬಿಗೆ ಸಿಗಬಾರ್ದು, ಅವರಿಗೆ ಕೈಗೆ ದರದಲ್ಲಿ ಕೊಡಬೇಕು, ದರದಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನೀವೊಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ರು. 3 ಕ್ಷೇತ್ರದಲ್ಲಿ ಎಲ್ಲ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಇದೀಗ ಸಾರ್ವಜನಿಕರ ಅಹವಾಲುಗಳೇನಾದರೂ ಬೇಕಾದವರಿಗೆ ಬಂದಂತಹ ನಮ್ಮ ಜನಪ್ರಿಯ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗುಂಡ್ರೆಯವರಿಗೆ ನಾನು ದಿನೇಶ್ ಗುಂಡ್ರೆಯವರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿರುವಂತಹ ಈಗಾಗಲೇ ನೀರಾಜ್ ಹೇಳಿದ ಹಾಗೆ ಇಂದಿರಾ ಕ್ಯಾಂಟೀನ್ ಮಾಡಿದ್ದು ನಮ್ಮ ಕ್ಷೇತ್ರಕ್ಕೆ 4 ನೀವು ಕೊಟ್ಟಿದ್ದೀವಿ. ಬಹಳ ಅಭಿನಂದನೆಗಳು ಅಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ. ಅದರಲ್ಲಿ ಬಡವರಿಗೆ ಒಂದು 5 ರೂಪಾಯಿ ಕೊಟ್ಟರೆ ಟಿಫಿನ್ ಸಿಗ್ತದೆ, 10 ರೂಪಾಯಿ ಕೊಟ್ಟರೆ ಊಟ ಸಿಗ್ತದೆ, 10 ರೂಪಾಯಿ ಕೊಟ್ಟರೆ ಡಿನ್ನರ್ ಸಿಗ್ತದೆ, ಪ್ರತಿಯೊಂದು ಸಿಗ್ತದೆ. ಅಂದರೆ ಒಳ್ಳೆಯ ಆಹಾರವನ್ನು ಪೂರೈಸುವಂತಹ ವ್ಯವಸ್ಥೆಯನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳುತ್ತಾ, ಹಾಗೆಯೇ ಇವತ್ತು ಮಾನ್ಯ ಮಂತ್ರಿಗಳೇ ನಮ್ಮ ಕ್ಷೇತ್ರಕ್ಕೆ ಅನುದಾನದ ಕೊರತೆ ಇದೆ. ತಾವು ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಎಷ್ಟೋ ಜನ ನನ್ನ ಪತ್ರ ಇಟ್ಕೊಂಡು ಬರ್ತಾರೆ, ರಸ್ತೆ ಇಲ್ಲ, ನೀರಿಗೆ ಬೇಕು, ಅದು ಬೇಕು, ಇದು ಬೇಕು ಕೇಳಿಕೊಂಡು ತುಂಬ ಜನ ನಮ್ಮ ಹತ್ರ ಬರ್ತಾರೆ. ಆದ್ದರಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಮತ್ತು ಇಲಾಖಾ ಸಚಿವರಂತ ಮಾತಾಡಿಕೊಂಡು ನಮಗೆ ಹೆಚ್ಚಿನ ಅನುದಾನವನ್ನು ಒದಗಿಸಿ ಸಹ ಕೊಡಬೇಕು ಎಂದು ಹೇಳಿಕೊಂಡು ನಿಮ್ಮ ಹತ್ರ ನಾನು ಮನವಿ ಮಾಡ್ತೇನೆ. ಯಾಕಂದರೆ ನನಗೆ ಖಂಡಿತ ವಿಶ್ವಾಸ ಇದೆ, ನೀವು ಮನಸ್ಸು ಮಾಡಿದ್ರೆ ಖಂಡಿತ ಇದು ಆಗ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಇಂಥ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಸಹ ನಿಮ್ಮ ಅವಧಿಯಲ್ಲಿ ಆಗಬೇಕು ಅಂತ ಹೇಳಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಸಚಿವರನ್ನು ವಿಶೇಷವಾಗಿ ಗೌರವಿಸುತ್ತಿದ್ದಾರೆ. ದಯವಿಟ್ಟು ಪ್ರಧಾನದ ನೋಡುವಂತಹ ಮುಖ್ಯಸ್ಥರು ವೇದಿಕೆ ಬಂದು ಈ ಗೌರವವನ್ನು ಸಲ್ಲಿಸಬೇಕು. ಮುಖ್ಯ ಅಹವಾಲುಗಳು ಮುಂದೆ ಬರಬೇಕು. ವೈಯಕ್ತಿಕವಾದ ದೂರುಗಳು ಬೇಡ. ದಯವಿಟ್ಟು ಸಾಮೂಹಿಕ ಮತ್ತು ಸಾರ್ವಜನಿಕವಾದ ಅಹವಾಲುಗಳನ್ನು ವೇದಿಕೆಯಲ್ಲಿ ಕೊಡಿ. ವೈಯಕ್ತಿಕ ದೂರುಗಳಿಗೆ ತಹಸೀಲ್ದಾರ್ ಮತ್ತು ಭಾಳ ದೂರ ಇದೆ. ಮಂಗಳೂರಿಂದ ನಮ್ಮೂರಿಂದ ಬರಬೇಕು. ಡಿಡಿನ
ಕೌನ್ಸಿಲರ್ಸ್ಗೆಲ್ಲ ಫೋನ್ ಮಾಡಿ ಒಂದು ಇನ್ನೂ ಯಾರು ಬಂದಿಲ್ಲ ಅಂತ ಚೆಕ್ ಮಾಡಿ ಕೌನ್ಸಿಲರ್